ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರೇನ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾವು ಸಹ ಆರಾಮದೇವಿ. ನಾ ಮಾಡುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಯಾಕೋ ಇವತ್ತು ತುಂಬ ಬೇಜಾರಾಗ್ತಿದೆಯಲ್ಲ ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇರು, ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ. ಹಲೋ, ಹಾಯ್ ಪ್ರೀತಿ, ಏನು ಮಾಡ್ತಿದ್ದೀಯಾ? ಏನ್ ಮೇಡಮ್, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ತಿದ್ದೀರಾ? ಏನ್ ಸಮಾಚಾರ? ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀಯಾ? ನಾನು ಆರಾಮಾಗಿದ್ದೀನಿ. ಮತ್ತೆ ಮೇಡಮ್, ಹೇಗಿದೆ ಮದ್ವೆ ಲೈಫು? ತುಂಬಾ ಬೋರು ಕಣೆ. ಯಾಕೆ ಮೇಡಮ್ ಹೀಗಂತಿದ್ದೀರಾ? ನಾವು ಮದ್ವೆ ಮಾಡ್ಕೋಬೇಕಂತ ಪ್ಲಾನ್ ಹಾಕಿದೀವಿ. ನೀನ್ ಈ ತರ ಎಲ್ಲ ಅಂದ್ರೆ ನಾವು ಮದ್ವೆ ಮಾಡ್ಕೋಬೇಕೋ ಬೇಡ ಅಂತ ಕನ್ಫ್ಯೂಸ್ ಆಗತ್ತಮ್ಮ. ಲೇ ಕೋತಿ, ಎಲ್ಲರ ಲೈಫು ಸೇಮ್ ಇರಲ್ಲ. ಓಕೆ, ಅದು ನಿಜಾನೇ ಬಿಡು. ಮತ್ತೆ ಏನ್ ಮಾಡ್ತಿದ್ದಾರೆ ನಿಮ್ಮ ಮನೆಯಲ್ಲಿ? ನಿಮ್ಮ ಅತ್ತೆ ಮಾವ ಮತ್ತೆ ನಿಮ್ಮ ಹಸ್ಬೆಂಡು? ಅತ್ತೆ ಎಲ್ಲೋ ಆಚೆ ಹೋಗಿದ್ದಾರೆ, ಮಾವನವರು ಊರು ಹೋಗಿದ್ದಾರೆ, ಮತ್ತೆ ಇವರು ಇನ್ನೂ ಬಂದಿಲ್ಲ. ಓ ಹೌದಾ? ಮತ್ತೆ ಹೇಗಿದೆ ಹಳ್ಳಿ ವಾತಾವರಣ? ಚೆನ್ನಾಗಿದೆ ಕಣೆ, ಆದ್ರೆ ನನಗೆ ಯಾಕೋ ಟೈಮ್ ಪಾಸೇ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಟೈಮೇ ಹೋಗ್ತಾ ಇಲ್ಲ ಕಣೆ. ತುಂಬಾ ಬೋರ್ ಹೊಡಿತಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಂಗೆ ಕಾಲ್ ಮಾಡಿದೆ. ಯಾಕೆ ನೀ ಯಾಕೆ ಕಾಲ್ ಮಾಡಿಲ್ಲ? ಏನು ಅಷ್ಟೊಂದು ಬ್ಯುಸಿನಾ? ಅಯ್ಯೋ ಹಂಗೇನಿಲ್ಲ ಕಣೆ. ಡೈಲಿ ಆಫೀಸಿಗೆ ಹೋಗಿ ಬಂದ್ಮೇಲೆ ತುಂಬ ಸುಸ್ತಾಗತ್ತೆ, ಬೋರ್ ಆಗತ್ತೆ. ಏನು ಮಾಡಬೇಕು? ಬಂದಮೇಲೆ ಫ್ರೆಶ್ ಆಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ಟೈಮೇ ಸಿಗಲ್ಲ. ನಿಂದೇ ಪರವಾಗಿಲ್ಲ ಕಣೆ. ನೀನಾದರೆ ಆಫೀಸಿಗಾದರೂ ಹೋಗ್ತೀಯ, ಟೈಮ್ ಪಾಸ್ ಆಗುತ್ತೆ. ಬಟ್ ನಾನು ಮನೆಯಲ್ಲೇ ಇರೋದು. ತುಂಬ ಬೋರ್ ಆಗುತ್ತೆ ಕಣೆ. ಏನು ಮಾಡಲಿ ಗೊತ್ತೇ ಆಗ್ತಿಲ್ಲ. ದೀಪಾ, ಓ ಫೋನಾಗ ಮಾತಾಡತ್ತೇನಾ? ಆಯ್ತು ಮಾತಾಡು. ಹೇಳತ್ತೆ, ಪರವಾಗಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ, ಮಾತಾಡ್ತಾ ಇದ್ದೆ. ಹೇಳತ್ತೆ, ಏನಾಯ್ತು? ಓ ಹೌದಾ, ಮಾತಾಡ ಏನಿಲ್ಲ. ಒಬ್ಬಕ್ಕೆ ಕೂತಿಯಲ್ಲ, ಅದಕ್ಕೆ ಮಾತಾಡ್ನಿ. ಯಾರೇ ಅದು, ನಿಮ್ಮ ಅತ್ತೆನಾ? ಹ್ಞೂ ಕಣೆ, ನಮ್ಮ ಅತ್ತೆ. ಹೌದಾ, ಕೊಡು, ಅವ್ರ ಹತ್ರ ಮಾತಾಡ್ತೀನಿ ಸ್ವಲ್ಪ. ಹಾಂ ಸರಿ. ಅತ್ತೆ, ನನ್ನ ಫ್ರೆಂಡು ಪ್ರೀತಿ ಅಂತ ನಿಮ್ಮ ಜೊತೆ ಮಾತಾಡ್ತಾರಂತೆ. ಓ ಹೌದೇನೋ ಅಂತ. ಬಂದಿಲ್ಲ ನಾನು ಅಲ್ಲಿ. ಹಲೋ, ಆರಾಮದೇನವ? ಹಾಂ ಆಂಟಿ, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಹಾಂ ವಾ, ನಾವು ಚಲೋ ಹೋದೇವು ನೋಡು. ಮತ್ತೆ ಏನು ಮಾಡತ್ತಿ? ಊಟ ಅದು ಆತನ? ಏನಿಲ್ಲ ಆಂಟಿ, ಇವಾಗ ಆಫೀಸ್ದಿಂದ ಬಂದೆ ಮನೆಗೆ. ಇವಾಗ ಟೀ ಕುಡಿಬೇಕು. ಊಟ ಇಷ್ಟು ಬೇಗ ಏನು ಮಾಡಲ್ಲ ಆಂಟಿ. ಓ ಹೌದನಾ? ಆಫೀಸ್ ಹೋಗ್ತೇನೋ ಕೆಲ್ಸಕ್ಕೆ? ಹೌದು ಆಂಟಿ. ಹಾಂ ಚಲೋ ಆಯ್ತು. ಮತ್ತೆ ಮಕ್ಕಳ ಗಂಡ ಏನು ಮಾಡತ್ತಾರವ? ಅಯ್ಯೋ ಆಂಟಿ, ನಂಗಿನ್ನೂ ಮದುವೆ ಆಗಿಲ್ಲ. ಹೌದನವಾ? ಗೊತ್ತಾಗಲಿಲ್ಲವ? ಮತ್ತವ ಮನೆಯವ್ರ ಅಪ್ಪ ಅವ್ವ ಎಲ್ಲರೂ ಆರಾಮದಾರ? ಹಾಂ ಆಂಟಿ, ಎಲ್ಲರೂ ಆರಾಮಿದ್ದಾರೆ. ಮತ್ತೆ ಬಾವ ನಮ್ಮ ಮನೆಗೆ ಒಂದ್ಸತಿ. ಪಾಪ ನಮ್ಮ ದೀಪಗೂ ಟೈಮ್ ಪಾಸ್ ಆಗಂಗಿಲ್ಲ, ಬಂದು ಹೋಗು ಒಂದು 2 ದಿನ. ಹಾಂ ಸರಿ ಆಂಟಿ, ಬರ್ತೀನಿ. ಇವಾಗ ಆಫೀಸ್ ಸುಟ್ಟಿ ಇಲ್ಲ, 2 ದಿನ ರಜೆ ತಗೊಂಡು ಬಂದು ಹೋಗ್ತೀನಿ. ಆಯ್ತಾಯ್ತು, ಬಂದು ಹೋಗಿ. ಹಾಂ ಮತ್ತೇನವ ಸಮಾಚಾರ? ಏನಿಲ್ಲ ಆಂಟಿ. ಹೌದೇನವ? ಆಯ್ತು, ದೀಪದಾಗ ಕೊಡ್ತೆ ನೋಡವ. ಹಾಂ ಸರಿ ಆಂಟಿ, ಕೊಡಿ. ತಗೋವ ದೀಪ, ನಾ ಸ್ವಲ್ಪ ಹೊರ ಹೋಗ್ಬಿಡ್ತಾನ. ಸಾಗರ್ ಬಂದಂದ್ರೆ ಚಾದು ಮಾಡ್ಕೊಡ. ಪಾಪ ದನದ್ ಬಂದಿರ್ತಾನ, ಚಾದು ಮಾಡ್ಕೊಡ. ಸರಿ ಅತ್ತೆ. ಹಲೋ, ಅಲ್ಲ ಕಣೆ, ನಿಮ್ಮ ಅತ್ತೆ ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಅಲ್ಲ? ಹ್ಞೂ ಕಣೆ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಅವ್ರ ಮಾತಲ್ಲೇ ಗೊತ್ತಾಗತ್ತೆ. ಹೌದು ಕಣೆ. ದೀಪಾ, ನಿಂಗೆ ಹೇಳೋದೇ ಮಾಡ್ತಿದ್ದೆ. ಏನೇ ಅದು? ಇನ್ನೊಂದು 2 ಮಂತ್ಸಲ್ಲಿ ನನ್ನ ಮ್ಯಾರೇಜ್ ಫಿಕ್ಸ್ ಆಗಿದೆ. ಮತ್ತೊಂದ್ಸರಿ ಹೇಳ್ತೀನಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಹೇಳಕ್ಕೆ. ಆದರೆ ಅಡ್ವಾನ್ಸ್ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಓ ಹೌದಾ? ನೀನು ಲವ್ ಮಾಡ್ತಿದ್ದಲ್ಲ ಅವನ ಜೊತೆನಾ? ಹ್ಞೂ ಕಣೆ, ಅವನ ಜೊತೆನೆ. ಮತ್ತೆ ನೀನು ಬೇರೆಯವ್ರ ಜೊತೆನಾ? ಅಯ್ಯೋ ಹಂಗಲ್ಲ, ನಿಮ್ಮ ಮನೆಯವ್ರು ಒಪ್ಪಿದ್ರಾ ಕೇಳಿದೆ. ಒಪ್ಕೊಂತಾರೆ, ಅವನೇನು ಕಮ್ಮಿ ಅಮ್ಮ, ಫುಲ್ ರಿಚ್ ಅಲ್ವಾ ನಮ್ಮ ಹುಡುಗ. ನೀವು ಬಿಡಮ್ಮ, ನೀವೆಲ್ಲ ಲಕ್ಕಿ. ಓ ಹಂಗೇನಿಲ್ಲ ಅಮ್ಮ. ಮತ್ತೆ ನಮ್ಮ ಅತ್ತೆ ಕರೆದಿದಾರಲ್ವಾ, 1-2 ದಿನ ಬಾ ನಮ್ಮ ಮನೆಗೆ, ನಮ್ಮ ಊರಿಗೆ ನೋಡುವಂತೆ. ನೀನು ನಮ್ಮ ಮನೆ, ನಮ್ಮ ಊರು ವಾತಾವರಣ. ನನಗೂ ಸ್ವಲ್ಪ ಮೂಡ್ ಚೇಂಜ್ ಆಗತ್ತೆ. ಜಾಗನೂ ಚೇಂಜ್ ಆದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನೋಡ್ತೀನಿ ತಗೋ, ಬರ್ತೀನಿ. ಓಕೆನಾ? ಸರಿ ಕಣೆ. ನಾನು ಹಿಂಗೆ ಹೇಳ್ತೀನಿ, ಬರಬೇಕಾದ್ರೆ ಕಾಲ್ ಮಾಡ್ತೀನಿ. ಓಕೆನಾ? ಸರಿ ಕಣೆ. ನಾನು ಇವಾಗ ತಾನೇ ಬಂದಿದ್ದೀನಿ ಆಫೀಸಿಂದ, ಸ್ವಲ್ಪ ಫ್ರೆಶ್ ಆಗ್ತೀನಿ. ಓಕೆನಾ? ನಾನು ನಾಳೆ ಎಲ್ಲ ಕಾಲ್ ಮಾಡ್ತೀನಿ ನಿಮಗೆ ಮತ್ತೆ. ಸರಿ ಕಣೆ, ಬಾಯ್. ಹಾಂ ಬಾಯ್, ಟೇಕ್ ಕೇರ್. ಓಕೆನಾ? ಹಾಂ, ನೀನು ಹುಷಾರಾಗಿರು. ಓಕೆ, ಬಾಯ್. ಹಾಂ ಬಾಯ್. ಏನಿವತ್ತ ಮೇಡಮ ಒಬ್ಬರ ಕೂತಾರು? ಪಾಪ ಬೇಸರ ಆಗ್ತಿರ್ಬೇಕು ಒಬ್ಬಕಿಗೆ. ಹೊಸ ಊರ, ಹೊಸ ಜಾಗ. ಪಾಪಲ್ಲ. ನಿಲ್ಲ, ನಾನು ಮಾತಾಡ್ಸ್ತಾನೆ. ಏನ್ರಿ ಮೇಡಮ ಒಬ್ಬರ ಕೂತೀರಿ? ಏನಿಲ್ಲ ಸಾಗರ ಅವರೇ, ತುಂಬಾ ಬೋರ್ ಆಗ್ತಾ ಇತ್ತು, ಅದಕ್ಕೆ ಕೂತಿದ್ದೆ. ಟಿವಿ ಅದು ಹಚ್ಕೋಬೇಕೋ ಬೇಡ? ಟಿವಿ ಅದು ಹಚ್ಕೊಂಡು ಕುಂದ್ಬೇಕಿಲ್ಲ? ಇಲ್ಲ, ನಂಗೆ ಟಿವಿ ಎಲ್ಲ ನೋಡಿ ಅಭ್ಯಾಸ ಇಲ್ಲ. ನಮ್ಮವ್ವ ಇಲ್ದಾಳ.
ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೋದ್ರು ಇವಾಗಲೇ. ಹೌದೇನಾ? ನಂಗೆ ಸ್ವಲ್ಪ ಚಹಾ ಮಾಡ್ಕೊಂಬರಲ್ಲ, ಯಾಕೋ ಭಾಳ ತಲೆ ನುಸ ಐತಿ. ಹೌದಾ, ಸರಿ ಮಾಡ್ಕೊಂಬರ್ತೀನಿ. ಇಲ್ಲ ಬ್ಯಾಡ್ ತಗೋಕೊಂಡು ನಾನು ಮಾಡ್ಕೊಂಬರ್ತೀನಿ ಇಬ್ಬರಿಗೂ. ಹ್ಞೂ, ನಿಮಗೆ ಮಾಡಕ್ಕೆ ಬರುತ್ತಾ? ಬರ್ತಿತ್ತು ಮಾಡ್ಕೊಂಬರ್ತೀನಿ ತಗೋಕೊಂಡು. ಹ್ಞೂ, ಸರಿ. ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದಿನಿ ಜೀವಕ್ಕೆ, ಒಬ್ಬಳೇ ಕೂರಲಾರೆ ಯಾರನು ಸೇರಲಾರೆ, ನೀ ಬೇಕು ಎಲ್ಲ ಗಳಿಗೆಯು ಸಿಗಬೇಕು ಪೂರ್ತಿ ಸಲಿಗೆಯು, ಆಸೆ ಬುರುಗೆ ತುಂಬ ನಾನು ಸಹಿಸು ನೀನು. ದೀಪಾ ಅವರೇ, ಈ ಹಾಡ ನೀವಂದ್ರಿ? ಹೌದು, ನಾನೇ ಅಂದೆ. ಏನಾಯ್ತು? ಏಕೆ ಈ ಮನೆಯಲ್ಲಿ ಸಾಂಗ್ ಕೂಡ ಹಾಡಬಾರ್ದಾ? ಅಯ್ಯೋ ಹಂಗಲ್ಲ, ಭಾಳ ಚಲೋ ಹಾಡಿದಿ, ಅದಕ್ಕೆ ಕೇಳಿನಿ ನೀನ ಅಂದಿ ಏನಂತ. ಪರವಾಗಿಲ್ಲ, ನೀನು ಸ್ವಲ್ಪ ಚಲೋ ಹಾಡ ಅಂತಿ. ಥ್ಯಾಂಕ್ ಯು. ನಿಲ್ ಚಾ ತೊಗೊಂಬರ್ತೀನಿ, ಆಗೈತಿ, ಕುದಿ ಐತಿ. ನಂಗೆ ಯಾಕೆ ಇವ್ರನ್ನ ಕಂತ ಚೂರು ಪ್ರೀತಿನೇ ಬರ್ತಾ ಇಲ್ಲ. ನಮ್ಮ ಅಂಕಲ್ಗೆ ಎಷ್ಟು ಬೇಡ ಬೇಡ ಅಂದೆ, ಅಂದರೂ ನನ್ನ ಮಾತು ಕೇಳಿಲ್ಲ. ಏನು ಮಾಡೋದು, ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಾ ಇಷ್ಟಪಡುವಂಥ ಹುಡುಗನೇ ಮದುವೆ ಮಾಡಿಕೊಡ್ತಿದ್ರು. ಬಟ್ ಅವ್ರಿಗೆ ನಾನು ಬೇಡ ಆಗಿದ್ದೆ, ಬೇಗ ಮದುವೆ ಮಾಡಿ ಕಳಿಸಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಅದಕ್ಕೆ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಏನು ಮಾಡೋಕ್ಕೆ ಬರಲ್ಲ, ಮದುವೆ ಆಗಿದೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನ್ನ ಆಸೆ ಕನಸುಗಳಿಗೆ ಬೆಲೆ ಕೊಡ್ತಿದ್ರು. ಯಾಕಪ್ಪ ಅಮ್ಮ ನಾನು ಬೇಗ ಬಿಟ್ಟು ಹೋದ್ರಿ? ನಿಮಗೆ ಅಷ್ಟೊಂದು ಬೇಡವಾಗಿದ್ನ ನಾನು? ಏನೇನೋ ಆಸೆ ಇತ್ತು ನನಗೆ, ಹೀಗಿರಬೇಕು ಹಾಗಿರಬೇಕು, ನಾನು ಜಾಬ್ ಮಾಡಬೇಕು. ಛೇ, ನಾನು ತುಂಬ ರಿಚ್ ಇದ್ದವನ ಮದುವೆ ಆಗಿದ್ರೆ ಖುಷಿಯಾಗಿರ್ತಿದ್ದೆ ಅನ್ಸುತ್ತೆ ಲೈಫಲ್ಲಿ. ಹೋಗಿ ಹೋಗಿ ಈ ಹಳ್ಳಿಗೆ ಬಂದು ಸಿಕ್ಕಾಕೊಂಡೆ. ದೀಪಾ ಅವರೇ, ಚಾ ಕುಡಿದ್ ನೋರ ಚಲೋ ಆಗೈತಿ ಇಲ್ಲೋ? ಚೆನ್ನಾಗಾಗಿದೆ, ಥ್ಯಾಂಕ್ ಯು. ದೀಪಾ, ನಿಂಗೆ ನಮ್ಮ ಮನ್ಯಾಗ ಜೀವಾಗ ಹಂಸ ಐತಲ್ಲ, ನೀ ಯಾಕೋ ಬೇಜಾರಾಗಿ ಇದ್ದಂಗದಿ. ನಾ ಮೊನ್ನೆ ಬೈದಿದ್ದು ನಿಂಗೆ ಸಿಟ್ಟು ಬಂತೇನ? ಹಾಗೇನಿಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಅಯ್ಯ, ನನ್ನ ಮಗ ಸಸಿ ಇಬ್ಬರು ಮಾತಾಡ್ಕೊತ ಕೂತೈತವ. ಈಗ ನಾ ಅಲ್ಲಿ ಹೋದ್ನಂದ್ರೆ ಮತ್ತೆ ಎದ್ದು ಹೋಗ್ತಾರೆ ಅವರಿಬ್ರು. ಬೇಡ, ಮಾತಾಡ್ಲಿಗಪ್ಪ, ನಾನು ಆಮೇಲೆ ಬರ್ತೇನೆ. ಇನ್ನೊಂದು ಸ್ವಲ್ಪ ಗಿರಿಜಿಗ ಮನ್ಯಾಗ ಕೂತು ಬರ್ತೇನೆ. ಎಷ್ಟು ಚಂದ ಕಾಣ್ತೈತವ ಜೋಡಿ. ಅವ್ವ ದೇವ್ರ, ನಂತೇನದ್ರ ಹತ್ತೈತವ ನಮ್ಮಿಬ್ಬರು ಮಕ್ಕಳಿಗೆ. ದೇವ್ರೇ ಬಸವಣ್ಣ, ನನ್ನ ಮಗ ಸಸಿ ಹಿಂಗೆ 100 ಕಾಲ ಚಲೋ ಇಟ್ಟಿರಪ್ಪ. ಈ ಸ್ಟೋರಿ ಹಿಂಗೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಮುಂದೆ ಇನ್ನೂ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಸಪೋರ್ಟ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಮತ್ತು ವಿಡಿಯೋ ಕಂಟಿನ್ಯೂ ನೋಡಿರಿ, ಯಾಕಂದ್ರೆ ನಿಮ್ಗೆ ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.